ನಿಮ್ಮ ಮೈಂಡ್ಸೆಟ್ ಉಪಯೋಗಿಸಿ. ಗರ್ಲಾಡ್ ಎಂಬ ವ್ಯಕ್ತಿ ತನ್ನ ಸ್ವಂತ ಬಿಸ್ನೆಸ್ ಶುರು ಮಾಡುವ ಪ್ಲ್ಯಾನ್ ಮಾಡುತ್ತಾನೆ. ಅವನು ಸ್ಟೀವ್ ಜಾಬ್ಸ್, ಬಿಲ್ ಗೇಟ್ಸ್ರಂತಹ ತಮ್ಮ ಬಿಸ್ನೆಸ್ ಶುರು ಮಾಡುವ ಆಸೆ ಹೊಂದಿರುತ್ತಾನೆ. ಆದರೆ ಅವನು ಬಿಲ್ ಗೇಟ್ಸ್ ಅಥವಾ ಸ್ಟೀವ್ ಜಾಬ್ಸ್ ಅವರ ಮೈಂಡ್ಸೆಟ್ ಹೊಂದಿರುವುದಿಲ್ಲ. ಅಂದರೆ ಗರ್ಲಾಡ್ ತನ್ನ ಕಂಫರ್ಟ್ ಝೋನ್ನಿಂದ ಹೊರಬರಲು ಪ್ರಯತ್ನ ಮಾಡಲಿಲ್ಲ. ತನ್ನ ಬಿಸ್ನೆಸ್ನ ಬಗ್ಗೆ ಅತಿಯಾದ ಯೋಚನೆ, ಸೋಲುವ ಭಯ, ಹಣ ಕಳೆದುಕೊಳ್ಳುವ ಭಯದಿಂದ ಗರ್ಲಾಡ್ ಬಿಸ್ನೆಸ್ ಶುರು ಮಾಡಲೇ ಇಲ್ಲ. ನಾವು 4 ಮೈಂಡ್ಸೆಟ್ಗಳನ್ನು ಅಳವಡಿಸಿಕೊಂಡರೆ ಖಂಡಿತ ನಮ್ಮ ಕೆಲಸಗಳನ್ನು ನಿರಾಳವಾಗಿ ಪೂರ್ತಿ ಮುಗಿಸಬಹುದು. ಅವುಗಳು 1. ಇದು ತಕ್ಕುದಾಗಿದೆ. ಅಂದರೆ ನಾವು ಕಠಿಣ ಕೆಲಸ ಮಾಡಬೇಕು. ಲಕ್ ಎಂಬುದು ಕಠಿಣ ಕೆಲಸದ ಜೊತೆಗೆ ಬರುತ್ತದೆ. ನಾವು ನಮ್ಮ ಮೇಲೆ ನಂಬಿಕೆಯಿಂದ, ಆತ್ಮವಿಶ್ವಾಸದಿಂದ ಇನ್ನೊಬ್ಬರ ಜೊತೆ ಹೋಲಿಸಿಕೊಳ್ಳದೆ ಕೆಲಸ ಮಾಡಬೇಕು. ಆ ನಂಬಿಕೆಯನ್ನು ನಾವು ಯಾವಾಗಲೂ ಉಳಿಸಿಕೊಳ್ಳಬೇಕು. ಇನ್ಸ್ಟಂಟ್ ಗ್ರ್ಯಾಟಿಫಿಕೇಷನ್ಗೆ ಒಳಗಾಗದೆ ನಮ್ಮ ಕೆಲಸ ಪೂರ್ತಿ ಮಾಡಬೇಕು. 2. ಡಿಸ್ಕಂಫರ್ಟ್ ಜೊತೆಗೆ ಕಂಫರ್ಟ್ ಆಗಿರಿ. ನಾವು ನಮ್ಮ ಕಂಫರ್ಟ್ ಝೋನ್ನಿಂದ ಹೊರಗೆ ಬರಬೇಕಾದರೆ ನಾವು ಹೊಸ ವಿಷಯ ಕಲಿಯಬೇಕು, ಹೊಸ ಜನರೊಂದಿಗೆ ಬೆರೆಯಬೇಕು, ನಮಗೆ ಭಯ ತರುವ ಕೆಲಸಗಳನ್ನು ಮಾಡಬೇಕು. ಗೊತ್ತಿರದ ವಿಷಯಗಳ ಮೇಲೆ ಕೆಲಸದ ಜೊತೆಗೆ ಗೊತ್ತಿರದ ವಿಷಯಗಳ ಮೇಲೆ ಕೆಲಸ ಮಾಡಿ ಸಕ್ಸಸ್ನ ಕಡೆಗೆ ಸಾಗಿ. 3. ಕಲಿಯಿರಿ. ನಾವು ಸದಾ ಕಲಿಯಲು ಉತ್ಸುಕರಾಗಿರಬೇಕು. ನಮ್ಮ ಕಲಿಕೆಯ ಆಸಕ್ತಿಯು ನಮ್ಮನ್ನು ನಮ್ಮ ಗುರಿಯ ಕಡೆಗೆ ಕರೆದುಕೊಂಡು ಹೋಗುತ್ತದೆ. ನಿಮ್ಮ ಯಾವ ಕಲಿಕೆಯು ನಿಮ್ಮ ಗುರಿಗೆ ಹೇಗೆ ಸಹಾಯ ಮಾಡಬಲ್ಲದು ಎಂಬುದನ್ನು ತಿಳಿಯಿರಿ. ಒಂದು ವೇಳೆ ನಾವು ಗುರಿಯಲ್ಲಿ ಸೋತರೂ ಆ ಕಲಿಕೆ ನಮ್ಮನ್ನು ಖಂಡಿತ ಮುಂದೆ ಸಫಲವಾಗಲು ಸಹಾಯವಾಗಬಲ್ಲದು. ಸದಾ ಕಲಿಯುತ್ತೀರಿ. 4. ಸ್ಟ್ರೆಸ್ ಆಗಬೇಡಿ. ನಾವು ಎಷ್ಟೇ ವಿಲ್ ಪವರ್, ಸೆಲ್ಫ್ ಕಾನ್ಫಿಡೆನ್ಸ್ನಿಂದ ಕೆಲಸ ಮಾಡಲು ಶುರು ಮಾಡಿದರೂ ನಮಗೆ ಸ್ಟ್ರೆಸ್ ಇದ್ದರೆ ನಾವು ಆ ಕೆಲಸಗಳನ್ನು ಸರಿಯಾಗಿ ಮಾಡುವುದಿಲ್ಲ. ಉದಾಹರಣೆಗೆ ಎಕ್ಸಾಮ್ ಟೆನ್ಷನ್ನಿಂದ ಮಕ್ಕಳು ಸರಿಯಾಗಿ ನಿದ್ದೆ ಮಾಡುವುದಿಲ್ಲ, ಸರಿಯಾದ ಡಯಟ್ ಪ್ಲ್ಯಾನ್ ಮಾಡುವುದಿಲ್ಲ, ಜಂಕ್ ಫುಡ್ ತಿನ್ನುತ್ತಾರೆ, ಸಿಗರೇಟ್ ಸೇದುವ ಅಥವಾ ಆಲ್ಕೋಹಾಲ್ ಸೇವನೆಯ ಚಟಕ್ಕೆ ಬಲಿಯಾಗುತ್ತಾರೆ. ಇದರಿಂದ ದೂರ ಬರಲು ಪುಸ್ತಕ ಓದುವ, ಸಂಗೀತ ಕೇಳುವ, ಗೆಳೆಯರ ಜೊತೆಗೆ ಸಮಯ ಕಳೆಯುವ ಕೆಲಸ ಮಾಡಬೇಕು. ಸ್ಟ್ರೆಸ್ ಆಗದೆ ರಿಲ್ಯಾಕ್ಸ್ ಆಗಿ ಧೈರ್ಯದಿಂದ ಕೆಲಸ ಮಾಡಿ.